ಸೊ ಪೊಲೀಸರಿಂದ ಅನಂತಕುಮಾರ್ ಹೆಗಡೆ ವಿಚಾರಣೆ ನೆಲಮಂಗಲದ ಡಿವೈಎಸ್ಪಿ ಏನಿದ್ದಾರೆ ಆ ಕಚೇರಿಯಲ್ಲಿ ಹೆಗಡೆ ಅವರ ವಿಚಾರಣೆ ಸಂಬಂಧಪಟ್ಟಂಗೆ ಸೊ ವಿಚಾರಣೆ ನಡೀತಾ ಇದೆ. ಸೊ ಘಟನೆ ಸಂಬಂಧ ಅನಂತಕುಮಾರ್ ಹೆಗಡೆನ ಡ್ರಿಲ್ ಮಾಡ್ತಿದ್ದಾರೆ ಪೊಲೀಸರು. ಸೊ ಪೊಲೀಸರಿಂದ ಗನ್ಮ್ಯಾನ್ ಮತ್ತೆ ಡ್ರೈವರ್ ವಿಚಾರಣೆ ಸಹ ನಡೀತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ಮೂರ್ತಿ ಅವರು, ನೆಲಮಂಗಲ ರಿಪೋರ್ಟರ್. ಮೂರ್ತಿ, ಏನಿದು ಆಕ್ಚುಲಿ ಎಕ್ಸಾಕ್ಟ್ ಪಿಕ್ಚರ್ ಏನು? ಅವರು ಮುಸ್ಲಿಂ ಅಂದ ಕಾರಣಕ್ಕಾಗಿ ಈ ತರ ಹಲ್ಲೆ ಆಯ್ತಾ ಅಥವಾ ಇನ್ನೇನಾದ್ರೂ ಬೇರೆ ರೀಸನ್ ಇದೆಯಾ? ಅಂಡ್ ಪೊಲೀಸರ ವಿಚಾರಣೆ ಎಲ್ಲಿ ತನಕ ಬಂದಿದೆ? ಅದರ್ಶಿನಿ, ಓವರ್ಟೇಕ್ ಮಾಡುವಂತ ವಿಚಾರದಲ್ಲಿ ಮಾಜಿ ಸಂಸದ ಹಾಗೂ ಬೆಂಬಲಿಗರಿಂದ ಗುಂಡಾಗಿರಿ ಆರೋಪ ಕೇಳಿ ಬಂತಾ ಇರೋಂಥದ್ದು. ಏನು ಮಾಜಿ ಸಂಸದರಾಗಿರುವಂತ ಅನಂತಕುಮಾರ್ ಹೆಗಡೆ ಗನ್ಮ್ಯಾನು ಹಾಗೂ ಚಾಲಕ ಏನಿದ್ದಾರೆ ಅವರು ಒಂದು 4 ಜನಕ್ಕೆ ಮುಸ್ಲಿಂ ಸಮುದಾಯದ ಒಂದು 4 ಜನಕ್ಕೆ ಹಲ್ಲೆ ಮಾಡಿದ್ದಾರೆ ಅಂತ. ಏನು ಇನೋವಾ ಕೃಷ್ಣ ಹಾಗೂ XUV ಏನ್ ಕಾರ್ ಇದೆ ಇಬ್ಬರ ನಡುವಿನ ಏನು ಓವರ್ಟೇಕ್ ವಿಚಾರದಲ್ಲಿ ಈ ಒಂದು ಹಲ್ಲೆ ನಡೆದಿರುವಂತದ್ದು. ಏನು ಮಾಜಿ MP ಆಗಿರುವಂತ ಅನಂತಕುಮಾರ್ ಹೆಗಡೆ ಏನಿದ್ದಾರೆ ಅವ್ರ ಮಗ ಮತ್ತೆ ಗನ್ಮ್ಯಾನ್ ಅವರು ಕೂಡ XUV ಕಾರ್ನಲ್ಲಿ ಅನಂತಕುಮಾರ್ ಹೆಗಡೆ ಜೊತೆಲಿ ಇದ್ರು. ಇನ್ನೊಂದು ಕಾರ್ನಲ್ಲಿ ಏನು ಇನೋವಾ ಕಾರ್ ಇತ್ತು, ಆ ಕಾರ್ನಲ್ಲಿ ಸಲ್ಮಾನು ಮತ್ತೆ ಸೈಫ್ ಅಲಿ ಖಾನು, ಇಲಿಯಾಸ್ ಖಾನು ಮತ್ತೆ ಗುಲ್ಶೀರ್ ಉನ್ನಿಸಾ ಅನ್ನೋ ಒಂದು ಮಹಿಳೆ ಸೇರಿದಂತೆ 6 ಜನ ಇದ್ರು. ಇವರೆಲ್ಲ ಏನು ಮದುವೆಗೆ ಹೋಗಿ ಮದುವೆ ಮುಗಿಸ್ಕೊಂಡು ಈಗ ನೆಲಮಂಗಲ ಕಡೆ ಬರ್ತಾ ಇರೋಂತ ಒಂದು ಸಮಯದಲ್ಲಿ ಇದು ಓವರ್ಟೇಕ್ ಮಾಡುವಂತ ಒಂದು ಸಮಯದಲ್ಲಿ ಈ ತರದ್ದು ಒಂದು ಒಬ್ರಿಗೊಬ್ರು ಘರ್ಷಣೆ ಮಾಡ್ಕೊಂಡು ಹಲ್ಲೆ ಮಾಡುವಂತ ಮಟ್ಟಕ್ಕೆ ಹೋಗಿರುವಂತದ್ದು. ಈಗ ಏನು 4 ಜನ ಏನು ಹಲ್ಲೆ ಒಳಗಾದಂತವ್ರು ಇದ್ದಾರೆ, ಅವ್ರಿಗೆ ದಾಬಸ್ಪೇಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಟ್ಟಿದ್ದಾರೆ. ಮತ್ತೆ ಮೇಲ್ನೋಟಕ್ಕೆ ಇಲ್ಲಿ ಒಂದು ಅದೊಂದು ಜನಾಂಗದವರು ಅಂದ್ರೆ ಮುಸ್ಲಿಂ ಸಮುದಾಯದವರು ಏನೋ ಹಲ್ಲೆಗೊಳಗಾದವ್ರ ಕಡೆಯವರು ಏನೋ ಹೆಚ್ಚಿನ ಜನಸಂಖ್ಯೆ ಬರ್ತಾ ಇದ್ದಂಗೆನೆ ಈ ಗಾಯಾಳುಗಳನ್ನ ತುಮಕೂರು ಸರ್ಕಾರಿ ಆಸ್ಪತ್ರೆಗೆ ಶಿಫ್ಟ್ ಮಾಡಿರೋಂಥದ್ದು. ಅವ್ರನ್ನ ಶಿಫ್ಟ್ ಮಾಡಿದ್ದಾರೆ. ಮತ್ತೆ ಅನಂತಕುಮಾರ್ ಹೆಗಡೆನ ಏನು DYSP ಆಫೀಸ್ಗೆ ಈ ಹೇಳಿಕೆ ಸಂಬಂಧಪಟ್ಟಂಗೆ ಕರ್ಕೊಂಡ್ಬಂದು DYSP ಇವಾಗ ಕೂಲಂಕುಷವಾಗಿ ಏನ್ ನಡೆಯಿತು ಘಟನೆ ಬಗ್ಗೆ ಎಲ್ಲ ಒಂದ್ ಸೈಡ್ ಮಾಹಿತಿ ಕಲೆಕ್ಟ್ ಕೊಂಡಿದ್ದಾರೆ. ಈಗ ಗಾಯಾಳು ಕಡೆಯಿಂದನೂ ಏನು ಆಸ್ಪತ್ರೆ ಒಳಗೆ ಏನು ಅಡ್ಮಿಟ್ ಆಗಿದ್ರು ಅವ್ರದ್ದು ಒಂದು ಸ್ಟೇಟ್ಮೆಂಟ್ ತಗೊಂಡಿದ್ದಾರೆ. ಇದುವರೆಗೂ ಏನು ಕಂಪ್ಲೇಂಟ್ ಏನೋ ಯಾರ ಪರವಾಗಿ ಹೋಗಿ ಇನ್ನ ಕಂಪ್ಲೇಂಟ್ ಲಾಂಚ್ ಆಗಿಲ್ಲ. ಈಗ ಹೇಳಿಕೆ ಮೇಲೆ ಇವಾಗ ಕಂಪ್ಲೇಂಟ್ ಆಗೋದಂತೂ ಗ್ಯಾರಂಟಿ. ಈಗ ಬೆಂಗಳೂರು ಗ್ರಾಮಾಂತರ ಏನು ಎಸ್ ಆಗಿರುವಂತ CK ಬಾಬು ಅವರು ಘಟನಾ ಸ್ಥಳಕ್ಕೂ ಭೇಟಿ ನೀಡಿದ್ದಾರೆ. ಮತ್ತೆ ಗಾಯಾಳುಗಳನ್ನು ಕೂಡ ಹೇಳಿಕೆ ತಗೊಂಡಿದ್ದಾರೆ. ಈಗಷ್ಟೇ ಏನು ಎಲ್ಲಾ ಕಡೆ ಪರ ವಿರೋಧಗಳು ಹೆಚ್ಚಾದ ಹಿನ್ನೆಲೆಯಲ್ಲಿ ಜನಗಳು ಕೂಡ ದಾಬಸ್ಪೇಟೆ ಸ್ಟೇಷನ್ ಮುಂದೆಗಡೆ ತುಂಬಾ ಜನ ಸೇರ್ತಾ ಇದ್ದಾರೆ. ಹೀಗಾಗಿ ಏನು ಇವಾಗ ಕಂಪ್ಲೇಂಟ್ ಅಂತೂ ಈಗ ಏನು ಹಲ್ಲೆ ಮಾಡಿದ್ದಾರೆ ಚಾಲಕ ಮತ್ತೆ ಅವ್ರ ಮಗ ಅನಂತಕುಮಾರ್ ಹೆಗಡೆ ಅವರಂತೂ ಕಾರಿಂದ ಕೆಳಗಡೆ ಇಳಿದಿಲ್ಲ ಅನ್ನೋದಂತೂ ಮೇಲ್ನೋಟಕ್ಕೆ ಕಂಡು ಬಂದಿದೆ. ಬಟ್ ಗನ್ಮ್ಯಾನು ಮತ್ತೆ ಅವ್ರ ಮಗ ಮತ್ತೆ ಇನ್ನೊಬ್ಬ PA ಇದ್ರು ಅಂತ ಅನ್ಸುತ್ತೆ, ಅವರೆಲ್ಲ ಹಲ್ಲೆ ಮಾಡಿರೋದ್ರಿಂದ ಈಗ ಪ್ರಕರಣ ಕೂಡ ದಾಖಲಾಗ್ತಾ ಇದೆ. ಆದರ್ಶಿನಿ, ಧನ್ಯವಾದಗಳು ನಿಮ್ಮ ಮಾಹಿತಿಗಾಗಿ. ನಾಲ್ಕು ಜನ ಇದ್ರು. ಫಸ್ಟ್ ಇವ್ರು ಏನು ಮಾಡಿದ್ರು, ಗಂಡಸ್ರನ್ನೆಲ್ಲ ಎಳ್ಕೊಂಡು ಚೆನ್ನಾಗಿ ಹೊಡಿತಾ ಇದ್ದಾರೆ, ಓಕೆನಾ. ಇನ್ನೊಬ್ಬ ಗನ್ಮ್ಯಾನ್ ಇಲ್ದಿದ್ದು ಏನು ಮಾಡಿದ್ದಾನೆ, ಅವನು ಗನ್ ತೋರಿಸ್ಬಿಟ್ಟು ಈ ಥರ ಶೂಟ್ ಮಾಡಬೇಕು, ಶೂಟ್ ಮಾಡಿಬಿಡ್ತೀನಿ, ನಿಂತ್ಕೊಂಡು ಮಾತಾಡಿ ಇಲ್ಲಿ, ಶೂಟ್ ಮಾಡಿಬಿಡ್ತೀನಿ ಅಂತ ಹೆದರ್ಸ್ತಾ ಇದ್ದಾನೆ. ಇವರೆಲ್ಲ ಹೆದರ್ಕೊಂಡು ಸುಮ್ಮನೆ ಇದ್ದಾರೆ. ಅವರಮ್ಮ ನನ್ನ ಮಗನಿಗೆ ಹೊಡಿತಾ ಇದ್ದಾರಲ್ಲ ಅಂತ ಕಾಪಾಡೋಕೆ ಹೋಗಿದ್ದಾರೆ. ಅವ್ರನ್ನ ತೊಳೆದ್ಬಿಟ್ಟು ಬೂಟಿಂದ ಒದ್ದಿದ್ದಾರಂತೆ. ಅವ್ರಿಗೆ ಎದೆಗೆ ಏಟ್ ಆಗಿಬಿಟ್ಟಿದೆ. ಅಲ್ಲೇ ನಾವು ತುಂಬ ಫುಲ್ ಕಾಲಿಗೆಲ್ಲ ಒಳಗಡೆ ಫ್ರ್ಯಾಕ್ಚರ್ ಥರ ಕೈಯೆಲ್ಲ ಆಗಿದೆ. ಇವ್ರಿಗೆ ಹಲ್ಲು ಮುರಿದೋಗಿರೋ ಥರ ಹೊಡೆದಿದ್ದಾರೆ ಇಬ್ರನ್ನ. ಸೊ ಇಷ್ಟು ಕತೆ ನಡೆದಿದೆ. ಅದಾದಮೇಲೆ ನಾವು ಹಿಂದೆ ಬಂದಿದ್ದೀವಿ. ಹಿಂದೆ ಬರೋಷ್ಟೊತ್ತಿಗೆ ಏನು ಮಾಡಿದ್ದಾರೆ, ಇವೆಲ್ಲ ಮೂವ್ ಆಗಿ ಅಲ್ಲಿಂದ ಹೊರಟೋಗಿದ್ರು. ಬಂದ ತಕ್ಷಣ ನಾವು ಇಮಿಡಿಯೇಟ್ಲಿ ಅವ್ರಿಗೆ ಹಾಸ್ಪಿಟ್ಲಿಗೆ ತೋರಿಸ್ಬೇಕಂತ ಇಲ್ಲಿ ಟ್ರೀಟ್ಮೆಂಟ್ ಕೊಡಿಸಿದ್ವಿ. ಸೊ ಇಲ್ಲಿಂದ ಬಂದು ಇವಾಗ ನಾವು ಇಷ್ಟೊತ್ತಿಗೆ ಅವ್ರಿಗೆ ಕರ್ಸೋಣ ಏನಾಗಿದೆ ಅಂತ ಮಾತಾಡೋಣ ಅಂದರೆ ನಮ್ಗೆ ಅವ್ರ ಕೈಲಿ ಯಾರೂ ಸಿಗ್ತಾ ಇಲ್ಲ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಆಯ್ತು ಸರ್? ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಆಗಿದೆ. ಸೊ ಅವರು ಯಾರ್ಯಾರಿದ್ದು, ಅನಂತಕುಮಾರ್ ಹೆಗಡೆ ಮತ್ತು ಅವರ ಜೊತೆ ಏನೇನಿದ್ದಾರೆ ಅವರು ಗನ್ಮ್ಯಾನ್ಸು, ಡ್ರೈವರು, ಅವರು ಅಷ್ಟು ಜನ ಇದ್ದರು. ಸೊ ಅವ್ರನ್ನ ಸರ್ ಕಂಪ್ಲೇಂಟ್ ಕ್ಲಿಯರ್ಲಿ ಎಷ್ಟು ಜನ ಆಗಿರ್ಬೇಕಂತ ಇನ್ನೂ ಅಪ್ಡೇಟ್ ಇಲ್ಲ. ಸೊ ಅದು ನೋಡ್ಕೊತೀವಿ. ಬಟ್ ಅದು ನಾವು ಕಂಪ್ಲೇಂಟ್ ಆಲ್ರೆಡಿ FIR ಮಾಡೋಕ್ಕೆ ಇಲ್ಲಿ ಫೋರ್ಸ್ ಮಾಡ್ತಿದ್ದೀವಿ. ಬಟ್ ನಮಗೆ ಅದು ಅವ್ರ ಕಡೆಯಿಂದ ಏನಾಗಿದೆ ಅಂದರೆ ಅವ್ರು ಬಂದು ಮಾತಾಡೋ ಅಷ್ಟು ಪೇಷನ್ಸ್ ಇಲ್ಲ ಏನಾಗಿದೆ ಅಂತ. ಮತ್ತು ಇನ್ನೊಂದು ಏನಿಲ್ಲಿ ವಿಷಯ ಅಂತ ಹೇಳಿದರೆ, ಅವ್ರು ಕಿರ್ಚ್ಕೊಂಡು ಏನಾಗಿದೆ ಅಂತ ಹೇಳೋಕ್ಕೆ ಬದಲು ಬಂದು ನೋಡಿದ್ದಾರೆ, ಇವರೆಲ್ಲ ಬುರ್ಕಾ ಹಾಕ್ಕೊಂಡಿದ್ರಲ್ಲ, ಬುರ್ಕಾ ಹಾಕ್ಕೊಂಡಿದ್ದಾರೆ ಅಂತ ಹೇಳಿಬಿಟ್ಟು ಇವರೆಲ್ಲ ಸಾಬ್ರು ಹೊಡಿರೋ ಇನ್ನ ಅಂತ ಅವ್ರು ಹೇಳಿದ್ದಾರೆ ಅಂತ
ಅಪ್ಡೇಟ್ ಬಂದಿದೆ.